ಬಿಜೆಪಿ ಜೆಡಿಎಸ್ ರಾಜೀನಾಮೆ ಕೇಳ್ತಿದೆ. ಇದು ಪ್ರಾಸಿಕ್ಯೂಷನ್ ಅನುಮತಿ ಒಂದು ಕಡೆ ಆದರೆ ಜೆಡಿಎಸ್ಗೆ ನಮ್ಮ ರಾಜೀನಾಮೆ ಕೇಳಲಿಕ್ಕೆ ಯಾವುದೇ ರೀತಿಯ ನೈತಿಕ ಹಕ್ಕಿಲ್ಲ. ಇವತ್ತು ಕೋರ್ಟ್ನಲ್ಲಿ 17A ಒಂದೇ ಇರೋದು. 19A ನಾಟಕ ಬಿಜೆಪಿ ಜೆಡಿಎಸ್ ಅದ್ರಲ್ಲಿ ಯಾವುದೇ ಉರುಳಿಲ್ಲ. ಉತ್ತಮವಾದಂತ ಆಡಳಿತ ಕೊಡ್ತಾ ಇದ್ದೇವೆ. ಈಗ ಹೊಟ್ಟೆ ಕಿಚ್ಚಿನಿಂದ ಈ ರಾಜ್ಯದ ಆಡಳಿತದ ವ್ಯವಸ್ಥೆ ಬುಡಮೇಲ್ ಮಾಡಬೇಕು ಅಂತ ಹೊರಟಿದ್ದಾರೆ. ಸಾಧ್ಯ ಆಗೋದಿಲ್ಲ. ರಾಜ್ಯ ಸರ್ಕಾರ ಸಂಘರ್ಷ ನಡೆಸ್ತಾ ಇದೆ. ಪ್ರತಿಯೊಂದಕ್ಕೂ ಪತ್ರ ರಾಜ್ಯಪಾಲರು ಅರ್ಥ ಮಾಡಿಕೊಳ್ಳಬೇಕು. ಸಂವಿಧಾನಾತ್ಮಕವಾದಂತಹ ಹುದ್ದೆಯಲ್ಲಿ ಇದ್ದುಕೊಂಡು ಈ ರೀತಿಯಲ್ಲಿ ಕ್ಷುಲ್ಲಕ ರಾಜಕಾರಣ ಮಾಡುವಂಥದ್ದು ಬಿಟ್ಟು ಇವತ್ತು ಒಳ್ಳೆ ಸಲಹೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಾರೆ. ಸಿಎಂ ಸಿದ್ದರಾಮಯ್ಯ ಅವರ ವಿಚಾರಕ್ಕೆ ಹೈಕೋರ್ಟ್ ತೀರ್ಪು ನೀಡಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುತ್ತೆ ಅರಣ್ಯ ಸಚಿವರಂತ ಈಶ್ವರ್ ಖಂಡ್ರೆ ಸರ್ ಇದ್ದಾರೆ. ಸರ್, ಇವತ್ತು ಬಿಜೆಪಿ ಜೆಡಿಎಸ್ ರಾಜೀನಾಮೆ ಕೇಳ್ತಿದೆ. ಇದು ಪ್ರಾಸಿಕ್ಯೂಷನ್ ಅನುಮತಿ ಒಂದು ಕಡೆ ಆದರೆ ಬಿಜೆಪಿ ಜೆಡಿಎಸ್ಗೆ ನಮ್ಮ ರಾಜೀನಾಮೆ ಕೇಳಲಿಕ್ಕೆ ಯಾವುದೇ ರೀತಿಯ ನೈತಿಕ ಹಕ್ಕಿಲ್ಲ. ಅವ್ರ ಮೇಲೆ ಅನೇಕ ಗುರುತರವಾದಂಥ ಆರೋಪಗಳಿದ್ದಾವೆ. ಇವತ್ತು ಆ ರೀತಿಯಲ್ಲಿ ನೋಡಿದರೆ ಬಿಜೆಪಿ ಜೆಡಿಎಸ್ನ ಯಾವ ನಾಯಕರು ರಾಜಕೀಯದಲ್ಲಿ ಇರಲಿಕ್ಕೆ ಲಾಯಕ್ಕಿರೋದಿಲ್ಲ. ಇದು ಅರ್ಥ ಮಾಡಿಕೊಂಡು ಮಾತಾಡಲಿ ಅವರು. ದೇವಣ್ಣಿಂದ ಕೂಡ ಪಾದಯಾತ್ರೆ ಹೋರಾಟವನ್ನು ಮಾಡಿದ್ರು. ಇವತ್ತು ಕೋರ್ಟ್ನಲ್ಲಿ 17A ಒಂದೇ ಇರೋದು. 19A ನಾಟಕ ಬಿಜೆಪಿ ಜೆಡಿಎಸ್ ಅದ್ರಲ್ಲಿ ಯಾವುದೇ ಉರುಳಿಲ್ಲ. ಜನರ ಗಮನ ಬೇರೆ ಕಡೆ ಸೆಳಿಬೇಕು. ಉತ್ತಮವಾದಂಥ ಆಡಳಿತ ಕೊಡ್ತಾ ಇದ್ದೇವೆ. ಈಗ ಹೊಟ್ಟೆ ಕಿಚ್ಚಿನಿಂದ ಈ ರಾಜ್ಯದ ಆಡಳಿತದ ವ್ಯವಸ್ಥೆ ಬುಡಮೇಲ್ ಮಾಡಬೇಕು ಅಂತ ಹೊರಟಿದ್ದಾರೆ. ಅದು ಸಾಧ್ಯ ಆಗೋದಿಲ್ಲ. ಸರ್, ಇವತ್ತು ರಾಜ್ಯಪಾಲರು ಕೂಡ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಜೊತೆಗೆ ಸೇರಿಕೊಂಡು ರಾಜ್ಯ ಸರ್ಕಾರದ ಸಂಘರ್ಷ ನಡೆಸ್ತಾ ಇದೆ. ಪ್ರತಿಯೊಂದಕ್ಕೂ ಪತ್ರ ವ್ಯವಹಾರ ನಡೆಸ್ತಾ ಎಷ್ಟು ಮಂದಿ ಸರಿ ಅಂತ ನೋಡಿ. ರಾಜ್ಯಪಾಲರ ಹುದ್ದೆ ಇದು ಅತ್ಯಂತ ಪವಿತ್ರವಾದಂಥ ಹುದ್ದೆ. ರಾಜ್ಯಪಾಲರು ಕಚೇರಿ ಹುದ್ದೆ ದುರುಪಯೋಗ ಆಗ್ತಾ ಇರ್ತಕ್ಕಂಥದ್ದು ಖಂಡನೀಯವಾಗಿದೆ. ರಾಜ್ಯಪಾಲರು ಅರ್ಥ ಮಾಡಿಕೊಳ್ಳಬೇಕು. ಸಂವಿಧಾನಾತ್ಮಕವಾದಂಥ ಹುದ್ದೆಯಲ್ಲಿ ಇದ್ದುಕೊಂಡು ಈ ರೀತಿಯಲ್ಲಿ ಕ್ಷುಲ್ಲಕ ರಾಜಕಾರಣ ಮಾಡುವಂಥದ್ದು ಬಿಟ್ಟು ಇವತ್ತು ಒಳ್ಳೆ ಸಲಹೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಾನೆ. ಮುಂದಿನ ಹೋರಾಟ ಹೇಗಿರುತ್ತೆ ಸರ್? ನಿಮಗೆ ಮುಂದಿನ ಹೋರಾಟ ಕಾನೂನಾತ್ಮಕವಾದಂಥ ಹೋರಾಟ ಇವತ್ತು ಮುಂದುವರಿತದೆ. ಸರ್, ಸಿಎಂ ರಾಜೀನಾಮೆ ಒತ್ತಾಯಿಸಿ ಬಿಜೆಪಿ ರಾಜ್ಯಾದ್ಯಂತ ಕರೆ ಕೊಟ್ಟಿದೆ ಪ್ರತಿಭಟನೆ. ನೋಡಿ, ಅವ್ರು ಯಾರಿದ್ದಾರೆ ಒತ್ತಾಯ ಮಾಡಲಿಕ್ಕೆ? ಜನ ಅವ್ರ ಜೊತೆಯಲ್ಲಿದ್ದಾರೆ, ಶಾಸಕರವ್ರ ಜೊತೆಯಲ್ಲಿದ್ದಾರೆ. 136 ಜನ ಇವತ್ತು ನಮಗೆ ಗೆಲ್ಲಿಸಿದ್ದಾರೆ. ನಮ್ಮಲ್ಲಿ ವಿಶ್ವಾಸ ಇದೆ. ಒಳ್ಳೆಯ ಆಡಳಿತ ಕೊಡ್ತಾ ಇದ್ದೀವಿ. ಮತ್ತು ಅವ್ರಿಗೇನು ಹಕ್ಕಿದೆ ಕೇಳಲಿಕ್ಕೆ ಇವತ್ತು? ಇದಿಷ್ಟು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಮಾತು. ಇವರು ಏನು ರಾಜೀನಾಮೆ ಕೇಳೋದಕ್ಕೆ ನೈತಿಕತೆಯನ್ನು ಹೊಂದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಿರುವಂಥದ್ದು. ಕ್ಯಾಮರಾ ಪರ್ಸನ್ ರಾಜೇಶ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.